ನಮ್ಮ ಡ್ಯೂಟಿ ಮುಗೀತು. ಇವತ್ತೆಷ್ಟು ರನ್ ಮಾಡಿದ್ದೀನಿ ಅಂತ ನೀವೇ ಹೇಳಿ. 91 ಪಾರ್ಸಲ್ಗೆ ಎಷ್ಟು ದೀಪ ಜಾರು ಬಿಡುತ್ತಲ್ಲ. ಡೇ 11 ಚಾಲೆಂಜು. ಇವತ್ತು 44 ಪಾರ್ಸಲ್ ಇದೆ. ಬನ್ನಿ ಹೋಗಿ ಬೇಗ ಮುಗಿಸ್ಕೊಂಡ್ಬರೋಣ. ಇವತ್ತು ಈಗ ಟೈಮ್ ಬಂದು 8:05. ಈಗ ಆಫೀಸಿಂದ ಹೊರಡ್ತಾ ಇದ್ದೀನಿ. ಬೇಗ ಮುಗಿಸ್ಕೊಂಡು ಬೇಗ ಬರೋಣ. ಒಂದು 10 ಗಂಟೆಗೆಲ್ಲ ಮುಗಿಸೋಣ ಇದನ್ನು. ಓಕೆ. ಲೊಕೇಶನ್ ಪಾಯಿಂಟ್ ಬಂದಿದ್ದೀನಿ. ಇವತ್ತು ಫಸ್ಟ್ ಡೆಲಿವರಿ ಈ ಅಪಾರ್ಟ್ಮೆಂಟಲ್ಲೇ. ಇವಾಗ ಟೈಮ್ ಬಂದ್ಬಿಟ್ಟು 8:10. ಟೋಟಲ್ ಬಂದಿಷ್ಟು ಏರಿಯಾ ಇದೆ. ಇಷ್ಟು ಈ ಏರಿಯಾದಲ್ಲಿ 42 ಪಾರ್ಸಲ್ ಇದೆ. ಈಗ ಇದು 42 ಪಾರ್ಸಲ್ನ ನಾನು 9:30 ಒಳಗೆ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ. ಯಾವ ಥರ ನಾನೇನು ರಿಸ್ಕ್ ತೊಗೊಳ್ಳಲ್ಲ. ರಿಸ್ಕ್ ಅಂದರೆ ಗಾಡಿನ ಫಾಸ್ಟಾಗಿ ಓಡಿಸ್ಬೇಕು ಅಂತೇನಿಲ್ಲ. ಆರಾಮಾಗಿ ನಿಧಾನಕ್ಕೆ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಡೇ 1 ಫಸ್ಟ್ ರೌಂಡ್. 42 ಪಾರ್ಸಲ್, 42 ಪಾರ್ಸಲ್ ಇದೆ. ಬೇಗ ಮುಗಿಸೋಣ ಬನ್ನಿ. ಎಂಟ್ರಿ ಮಾಡು. B20 ಸಾರಿ A206 A208. ಹಾಂ, ಕ್ಯಾಶ್ ಆನ್ ಡೆಲಿವರಿ. 904. ದೀಪ ಜಾರು ಬಿಡುತ್ತಲ್ಲ. ಹುಷಾರು. ಮೆಟ್ಲು ಇಳಿಬೇಕಾದ್ರೆ ಅದು ಅಲ್ಲಿ ಕೆಳಗಡೆ ಸೆಕ್ಯೂರಿಟಿ ಕ್ಲೀನ್ ಮಾಡ್ತಿದ್ರು. ಫುಲ್ ವಾಟರ್ ಹಾಕಿ ಅದಕ್ಕೆ ಜಾರ್ತು. ಈಗಲೂ ಜಾರ್ತೈತೆ ನೋಡಿ. ಸೆಕ್ಯೂರಿಟಿ ಭಯ್ಯ ನೀರು ಕಮ್ಮಿ ಹಾಕಯ್ಯ. ಕಸ್ಟಮರು ಫೋನ್ ಮಾಡಿದ್ದೆ. ಇಲ್ಲೇ ಕೆಳಗಿನ ಏನಕ್ಕೆ ಹೇಳಿದ್ರು. ಅವ್ರು ಬಂದ್ಬಿಟ್ಟು 4th ಫ್ಲೋರಲ್ಲಿ ಇರೋದು. ಅದಕ್ಕೋಸ್ಕರ ಮೇಲೆ ಹತ್ರ ಬರೋದು ಬೇಡ ಅಂತ ಇಲ್ಲೇ ಇಡಕ್ಕೆ ಹೇಳ್ತಾರೆ. ಅವರು ಏನಾರ ಅಂಗಡಿಗೆ ಬಂದಾಗ, ಯಾವ್ದಾರು ಏನಾರು ಶಾಪ್ ಮಾಡೋಕ್ಕೆ ಬಂದಾಗ ಆ ಪಾರ್ಸಲ್ನ ತೊಗೊಂಡೋಗ್ತಾರೆ. ಬನ್ನಿ ಈಗ ನೆಕ್ಸ್ಟು. ಇದು ಹತ್ತಂಗಿಲ್ಲ. ಕಟ್ಟಡಿ ಏನಿದೆ ಜಾಲಿ ಇದೊಂದೇ ಅಪಾರ್ಟ್ಮೆಂಟಲ್ಲಿ 10 ಪಾರ್ಸಲ್ ಇದೆ. 10 ಪಾರ್ಸಲ್ ನಾನು ಡೆಲಿವರಿ ಮಾಡಿದ್ರೆ ನನಗೆ 125 ರೂಪಾಯಿ ಸಿಗುತ್ತೆ. ಇವಾಗ ಟೈಮ್ ಬಂದು 8:38. ಇದು 250 ರೂಪಾಯಿ 125 ರೂಪಾಯಿ ನಾನು ಸಂಪಾದನೆ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ತೀನಿ. ಇದೊಂದೇ ಒಂದು ಅಪಾರ್ಟ್ಮೆಂಟ್, 10 ಪಾರ್ಸಲ್ ಇದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಟೈಮ್ ನೋಡಿ, ಹೇಳಿದ್ನಲ್ಲ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 35 ಪಾರ್ಸಲ್ ಇತ್ತು. ಈಗಾಗಲೇ 2 ಡೆಲಿವರಿ ಮಾಡಿದ್ದೀನಿ. ರಾಕೇಶ್, ಥ್ಯಾಂಕ್ ಯು.
251. ಈ ಅಪಾರ್ಟ್ಮೆಂಟ್ ಲಿಸ್ಟಲ್ಲಿ ಮೇಲ್ಬರೋದು ಅಂದರೆ ನಾನು ಡೆಲಿವರಿ ಮಾಡಿ ಮೇಲೆ ಹತ್ತಿ ಕೆಳಗೆ ಇಳಿಯೋದು ಒಂದು. ಥ್ಯಾಂಕ್ ಯು ಸರ್. ಮುಗೀತು. ಓಕೆ ಬಾಯ್, ಸಿಗೋಣ ಮತ್ತೆ ಸೆಕೆಂಡ್ ರೌಂಡಲ್ಲಿ. ಡೇ 11 ರೌಂಡ್ ನಂಬರ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 11:32. ಈಗ ಟೋಟಲ್ ಪಾರ್ಸಲ್ ಬಂದ್ಬಿಟ್ಟು 42 ಇದೆ. 42 ಅಲ್ಲ, ಸೊ ಈಗ 49 ಪಾರ್ಸಲ್ ಇದೆ. 49 ಪಾರ್ಸಲ್ನ ನಾನು 1 ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. 9:30 ಮುಗಿಸ್ಬೇಕಂತ, ಅದೇ ಅದು 9:50 ಆಯಿತು. ಇದು ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಮೆಝಾನ್ ಡೆಲಿವರಿ ಫಸ್ಟ್ ಕಸ್ಟಮರ್ ಕಾಲ್ ಪಿಕ್ ಮಾಡಿಬಿಟ್ಟು ಮತ್ತೆ ಓಡಲ್ಲಿ ಇಟ್ಟಿದ್ದಾರೆ. ಕ್ಯಾಶ್ ಆನ್ ಡೆಲಿವರಿ ಥ್ಯಾಂಕ್ ಯು. ಆಯಿತು, ಪೇಮೆಂಟು. ಬಾಯ್. ಅಮೆಝಾನ್ OTP ಇದೆಯಾ ಮೇಡಮ್? ಒಂದು ನಿಮಿಷ. ಪಾರ್ಸಲ್ ಸ್ಕ್ಯಾನ್ 115588. ಅಬ್ಬಾ, B103 B105. ಇವಾಗ ಟೈಮ್ ಬಂದ್ಬಿಟ್ಟು 12:26. 1 ಅವರ್ ಡೆಲಿವರಿ ಮಾಡಿದ್ದೀನಿ. 1 ಅವರಲ್ಲಿ ನಾನು ಆಗಲೇ 19 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಇನ್ನೂ 30 ಪಾರ್ಸಲ್ ಇದೆ. ಇಷ್ಟು I'm your doorstep. अच्छा ओके, आप रिंग करिए, होंगे घर पे. हाँ सर, OTP चाहिए सर. OTP चाहिए, जस्ट 1 सेकंड. 218627. 218627. हाँ ओके सर, थैंक यू. ओके, थैंक यू. ಕಸ್ಟಮರ್ ಇಲ್ಲ. ಫೋನ್ ಮಾಡಿಬಿಟ್ಟು ಕಸ್ಟಮರ್ನಿಗೆ ಗೇಟ್ ಹತ್ರ ಕೊಟ್ಟೋಗಿ. ಅಂಕಿತ್, ಅಮೆಝಾನ್ OTP ಸರ್. ಥ್ಯಾಂಕ್ ಯು. ಚೀಲ ಖಾಲಿ. ಇದು 3 ಪಾರ್ಸಲ್ ಇದೆ. ಈ 3 ಪಾರ್ಸಲ್ನ ಡೆಲಿವರಿ ಮಾಡ್ತೀನಿ. ಇದಾಯಿತು ಅಂದರೆ ಮುಗೀತು ಎಲ್ಲ. ಈ ಪಾರ್ಸಲ್ 3 ಡೆಲಿವರಿ ಆಯಿತು ಅಂದರೆ 9 ಪಾರ್ಸಲ್ ಡೆಲಿವರಿ ಆಗುತ್ತೆ ಇವತ್ತು. ಟೈಮು ಬಂದ್ಬಿಟ್ಟು ಮುಗಿಯೋದು ಇವಾಗ 1:42, 1:52 ಮುಗಿದೋಗುತ್ತೆ. ಥ್ಯಾಂಕ್ ಯು. ಇನ್ನು 2 ಇದೆ. ಬನ್ನಿ, ಒಂದೇ ಕಸ್ಟಮರ್ 2 ಪಾರ್ಸಲ್. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ನನ್ನ ಡ್ಯೂಟಿ ಮುಗೀತು. ಟೈಮ್ ನೋಡಿ 1:51. ಟೋಟಲ್ 90 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಇವತ್ತು ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ನೀವೇ ಹೇಳಿ. 91 ಪಾರ್ಸಲ್ಗೆ ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ನೀವೇ ಲೆಕ್ಕ ಹಾಕಿ. 1 ಪಾರ್ಸಲ್ಗೆ 12 ರೂಪಾಯಿ ಸಿಗುತ್ತೆ. ಓಕೆ ಬಾಯ್, ಮತ್ತೆ ನಾಳೆ ಸಿಗೋಣ.